ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಹಪ್ಪಳನ ಮಾಡೋಣ. ಆರೋಗ್ಯಕರವಾದಂಥ ರಾಗಿ ಹಿಟ್ಟಿನಿಂದ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಜೀರಿಗೆ, ಸ್ವಲ್ಪ ಸೋಡಾ, ಉಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕಿ ನಾನು 1 ಕಪ್ಗೆ ಹಿಟ್ಟಿಗೆ 2 ಕಪ್ ನೀರು ಹಾಕಿದ್ದೀನಿ. ಒಟ್ಟು 4 ಕಪ್ ನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಒಂದೇ ಒಂದು ಸ್ವಲ್ಪ ಸೋಡಾ ಹಾಕೋಣ, ಚಿಟಿಕೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಏನು ಬೇಡ. ಆಮೇಲೆ ನೀರು ಕುದ್ದಿ ನೋಡಿ, ಅಂಬ್ಲಿ ಈ ಥರ ಬರಬೇಕು. ಮೇಲೆ ಅಂಬ್ಲಿ ಉಕ್ಕಿ ಬಂದಿದ್ದಕ್ಕೆ ನಾವು ಹಿಟ್ಟನ್ನ ಒಂದೇ ಕಡೆ ಹಾಕೋಬೇಕು. ನಾವು ಮುದ್ದೆಗೆ ಯಾವ ಥರ ಹಿಟ್ಟು ಹಾಕ್ತೀವಿ ಅದೇ ಥರ ಒಂದೇ ಕಡೆ ಹಾಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಇದು 1-2 ನಿಮಿಷ ಕುದ್ದ ಮೇಲೆ ಚೆನ್ನಾಗಿ ಹಿಟ್ಟು ಮೇಲೆ ಅಂಬ್ಲಿ ಹಿಟ್ಟಿನ ಮೇಲೆ ಬರಬೇಕು. ಹಿಟ್ಟಿನ ಮೇಲೆ ಬಂದಾಗ ನಾವು ಈ ಥರ ತಿರ್ಕೊಳ್ಳೋಣ. ನೋಡಿ, ಗಂಟಾಗದೆ ರೀತಿ ನಿಧಾನಕ್ಕೆ ತಿರುವ್ಕೋಬೇಕು. ಉರಿನ ಕಮ್ಮಿ ಮಾಡಿಕೊಂಡು ತಿರುವ್ಕೋಬೇಕು. ನಾನಿಲ್ಲಿ ಗ್ಯಾಸ್ ಒಲೆಯಲ್ಲಿ ಮಾಡ್ತಾಯಿಲ್ಲ, ಕರೆಂಟ್ ಸ್ಟವ್ನಲ್ಲಿ ಮಾಡ್ತಾಯಿದ್ದೀನಿ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ. ಇವಾಗ ನೋಡಿ, ತಿರುವಾಗಿದೆ. ಹಿಟ್ಟನ್ನು ಚೆನ್ನಾಗಿ ತಿರುವ್ಕೊಂಡಿದ್ದೀನಿ. ಎಲ್ಲೂ ಕೂಡ ಹಸಿಟಾಗಲಿ ಗಂಟಾಗಲಿ ಇರಬಾರ್ದು. ನೀಟಾಗಿ ತಿರುವ್ಕೊಬಿಟ್ಟು ನಾದ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಹಪ್ಪಳನ ಈ ರೀತಿ ಮಾಡೋಣ. ಹಪ್ಪಳದ ಮಿಷಿನ್ ಇಲ್ಲ ಅಂದರೂ ಏನು ಚಿಂತೆ ಮಾಡಬೇಡಿ. ಈ ರೀತಿ ಒಂದು ಕೆಳಗಡೆ ಒಂದು ಪ್ಲೇಟು, ಮೇಲ್ಗಡೆ ಒಂದು ಪ್ಲೇಟ್ ಹಾಕಿ ಬಟರ್ ಪೇಪರ್ ಹಾಕ್ಕೊಂಡು ಬಟರ್ ಪೇಪರ್ ಮೇಲೆ ಒಂದು ತಟ್ಟೆ ಮೇಲೆ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಫ್ರೆಶ್ ಮಾಡಿದ್ರೆ ನೋಡಿ, ಹಪ್ಪಳ ಎಷ್ಟು ನೀಟಾಗಿ ಬರ್ತಾಯಿದೆ. ಹಪ್ಪಳದ ಮಿಷಿನ್ ಇಲ್ವಲ್ಲ, ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡೋಂಗೇ ಇಲ್ಲ. ಈ ರೀತಿ ಈಸಿಯಾಗಿ ತುಂಬ ಸುಲಭವಾಗಿ ಹಪ್ಪಳನ ಮಾಡ್ಕೋಬೋದು. ಎಷ್ಟು ಹಪ್ಪಳ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ತುಂಬ ಚೆನ್ನಾಗಿ ತುಂಬ ತೆಳುವಾಗಿ ಬರುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಬಿಸಿಲಿದೆ ಅಲ್ವಾ, ಬೆಳಿಗ್ಗೆನೇ ಮಾಡಿ ಇಟ್ಬಿಟ್ರೆ ಸಾಯಂಕಾಲದಷ್ಟರಲ್ಲಿ ಹಪ್ಪಳ ಚೆನ್ನಾಗಿ ಪುಡಿ ಪುಡಿಯಾಗಿ ಒಣಗಿರ್ತವೆ. ಗರಮ್ ಆಗಿ ಹಂಗೇ ಖಡಕ್ಕಾಗಿರ್ತವೆ. ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳಗಳು. ನೋಡಿ, ಇವಾಗ ಈ ಥರ ಕೆಳಗಡೆ ಪೇಪರು ಅಥವಾ ಯಾವ್ದಾದ್ರು ಒಂದು ಬಟ್ಟೆ, ವೇಲ್ ಆ ಥರ ಯಾವ್ದಾರು ಹಾಕ್ಬಿಟ್ಟು ಹಪ್ಪಳಗಳನ್ನ ಹಾಕ್ಬಿಟ್ರೆ ಬೇಗನೆ ಒಣಗೋಗ್ಬಿಡ್ತವೆ ಚೆನ್ನಾಗಿ. ಒಂದು ಸರಿ ಸ್ವಲ್ಪ ಒಣಗಿದ ಮೇಲೆ ಇನ್ನೂ ಸ್ವಲ್ಪ ತಿರುವು ಹಾಕ್ಬಿಟ್ರೆ ಒಂದು ದಿನಕ್ಕೆಲ್ಲ ಹಪ್ಪಳ ಆಗ್ಬಿಟ್ಟಿರುತ್ತೆ. ನೋಡಿ, ಆಲ್ರೆಡಿ ಒಂದು ಗಂಟೆ ಅರ್ಧ ಗಂಟೆಗೇ ಹಪ್ಪಳ ಯಾವ ರೀತಿ ಕಾಣಿಸ್ತಾ ಇದೆ. ಇದೇ ರೀತಿ ಹಪ್ಪಳಗಳ್ನ ಮನೇಲಿ ಮಾಡಿಕೊಂಡು ವರ್ಷಾನುಗಟ್ಲೆ ಮನೇಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ತಿಳಿಸಾರು, ರಸಮ್ ಈ ಥರ ಮಾಡಿದಾಗೆಲ್ಲ ಸೈಡಿಗೆ ಹಪ್ಪಳ ಇದ್ಬಿಟ್ರಂತೂ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ರಾಗಿ ಹಪ್ಪಳ ತುಂಬಾ ಒಳ್ಳೆಯದು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿ, ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ನೀವು ಅನ್ಸೋದೇ ಇಲ್ಲ, ನೀವು ರಾಗಿ ಹಪ್ಪಳ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಎಣ್ಣೆಲಿ ಕರಿಯೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಾಗಿ ಹಪ್ಪಳ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಹಪ್ಪಳ. ಇದೇ ರೀತಿ ಮನೆಯಲ್ಲಿ ಹಪ್ಪಳನ ಮಾಡ್ಕೊಳ್ಳಿ. ಯಾವಾಗ ಬೇಕಂದ್ರೆ ಆವಾಗ, ಚಳಿ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಪ್ಪಳ ರೆಡಿಯಾಗಿದೆ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.